ಈ ವಿಡಿಯೋನಲ್ಲಿ ನಿಮಗೆ ನಾಳೆ ಅಂದರೆ 29th ಯಾವ್ಯಾವುದು ಕಂಪನಿ ರಿಸಲ್ಟ್ ಇದೆ. ಸೊ ನಾರ್ಮಲಾಗಿ ಏನಾಗುತ್ತೆ, ರಿಸಲ್ಟ್ ಬರೋ ದಿನ ಅಥವಾ ರಿಸಲ್ಟ್ ಬಂದಮೇಲೆ ಕಂಪನಿ ಶೇರ್ಸು ಇನ್ಕ್ರೀಸ್ ಆಗಬಹುದು. ಸೊ ಇಲ್ಲಿ ನೀವು ಇನ್ಡೆಪ್ತಾಗಿ ಸ್ಟಡಿ ಮಾಡಬೇಕು. ನಾನು ಯಾವ ಕಂಪನಿ ನಾಳೆ ರಿಲೀಸ್ ಇದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಸೊ ನೋಡಿ, ಅಲ್ಟ್ರಾಟೆಕ್ ಸಿಮೆಂಟ್ ನಾಳೆ ರಿಸಲ್ಟ್ ಇದೆ Q4. ಮತ್ತು ಯುಕೋ ಬ್ಯಾಂಕ್ ಇದೆ, ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ಟಾಟಾ ಕೆಮಿಕಲ್ಸ್ ಇದೆ. ಓವರಾಲ್ ನೀವು ಇಲ್ಲಿ ಈ ವೆಬ್ಸೈಟಲ್ಲಿ ನೋಡ್ಬೋದು. PNB ಹೌಸಿಂಗ್ ಫೈನಾನ್ಸ್ ಇದೆ, ತುಂಬ ಇದೇ ಥರ ಈ ಮುದ್ರಾ ಇದೆ. ನೀವು LG ಬಾಲಕೃಷ್ಣನ್ ಬ್ರದರ್ಸ್ ಕಂಪನೀಸ್ ಇದೆ. ಸೊ ಇದೇ ರೀತಿ ಹತ್ತತ್ರ ನಿಮಗೆ 31 ಕಂಪನೀಸ್ ರಿಸಲ್ಟ್ಸ್ ನಾಳೆ ಇದೆ. ನೀವು ಇನ್ ಕೇಸ್ ಈ ಶೇರ್ಸ ಏನಾದರೂ ಹೋಲ್ಡ್ ಮಾಡಿದರೆ ಅಥವಾ ಇದು ಏನಾದರೂ ಬೈ ಮಾಡೋ ಪ್ಲ್ಯಾನ್ ಇದ್ದರೆ ಲಾಂಗ್ ಟರ್ಮ್ಗೆ ಅಥವಾ ಇಮ್ಮಿಡಿಯೇಟಾಗಿ ರೈಸ್ ಆದರೂ ಆಗ್ಬೋದು ನಿಮಗೆ. ನೋಡಿ, ಟಾಟಾ ಕೆಮಿಕಲ್ಲು ಎಷ್ಟಿದೆ ಶೇರ್ ವ್ಯಾಲ್ಯೂ, 1122 ರೂಪೀಸ್ ಇದೆ. ಓವರಾಲ್ ನೀವು ಚೆಕ್ ಮಾಡ್ಬೋದು ಇದನ್ನು ಕೂಡ. ಸೊ ಈ ಥರ ಇರೋದ್ರಿಂದ ನೀವು ಇದನ್ನು ಏನು ಮಾಡ್ಬೋದು, ನೀವು ಚೆಕ್ ಮಾಡಬಹುದು. ಸೊ ಓವರಾಲ್ ಇನ್ಯಾವುದಿದೆ, ಸೊ ಇದೇ ಥರ ನೋಡಿ ಯುಕೋ ಬ್ಯಾಂಕ್ ಇದೆ. ಸೊ ರಿಸಲ್ಟ್ ನಾಳೆ ಇನ್ಕ್ರೀಸ್ ಆದರೂ ಆಗ್ಬೋದು. ಸೊ ಈ ಥರ ನೀವು ಇಷ್ಟು ನಾಳೆ ರಿಸಲ್ಟ್ ಇರೋದ್ರಿಂದ ರಿಸಲ್ಟ್ ಬಂದಮೇಲೆ ನಾನು ಅದು ಏನಿದೆ, ಮಾರ್ಕೆಟ್ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಇದೆ, ಡಿವಿಡೆಂಡ್ ಏನು ಡಿಕ್ಲೇರ್ ಮಾಡಿದರೆ ನಾನು ಸಪ್ರೇಟ್ ವೀಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇಲ್ಲಿ ನಿಮಗೆ ಯಾವ್ದು ಕಂಪನಿ ರಿಸಲ್ಟ್ ಇದೆ ಅನ್ನೋದನ್ನು ನಾನು ಹೇಳ್ತಾ ಇರೋದು. ಅಲ್ಟ್ರಾಟೆಕ್ ನೋಡಿ, ಸಿಮೆಂಟ್ 9700 ಇದೆ. ಸೊ ಇನ್ಕ್ರೀಸ್ ಆದರೂ ಆಗ್ಬೋದು ನಾಳೆ. ಸೊ ನೋಡಿ, ನೀವು ಮನಿ ಕಂಟ್ರೋಲ್ಗೆ ಹೋಗಿ ಚೆಕ್ ಮಾಡಬಹುದು ಯಾವ್ದು ಅಂದ್ಬಿಟ್ಟು. ನೀವು ಹಾಕಿದ್ರೆ ಸಾಕು ರಿಸಲ್ಟ್ಸ್ ಅಂತ. ಸೊ ಓವರಾಲ್ ನಿಮಗೆ ತೋರಿಸುತ್ತೆ. ಸೊ ನಾನು ಆಲ್ರೆಡಿ ರಿಸಲ್ಟ್ ಬಂದಿರೋ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ICICI ಬ್ಯಾಂಕ್ ರಿಸಲ್ಟ್ ಎಷ್ಟಿದೆ, ಸೊ ಎಸ್ ಬ್ಯಾಂಕ್ದು ಏನಿದೆ. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅವ್ರದ್ದು ಪ್ರಾಫಿಟ್ ಏನು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಮತ್ತು ಡಿವಿಡೆಂಡ್ ಏನು ಡಿಕ್ಲೇರ್ ಮಾಡಿದ್ದಾರೆ ಅಂತ. LNT ಫೈನಾನ್ಸ್ದು ಕೂಡ ನೀವು ಚೆಕ್ ಮಾಡ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಇದು ನಾಳೆ ರಿಸಲ್ಟ್ ಬಂದಮೇಲೆ ಇದ್ರ ಲೇಟೆಸ್ಟ್ ಅಪ್ಡೇಟ್ನ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ವೀಡಿಯೋಸ್.